ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಈಗ ಎಲ್ಲ ಟಿವಿ ಚಾನಲಲ್ಲಿ, ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ಪ್ರಸಿದ್ಧವಾದ ಒಂದು ವ್ಯಕ್ತಿಯ ಬಗ್ಗೆ ಮಾತನಾಡೋಣ. ಅವರೇ ತಳಪತಿ ವಿಜಯ್. ತಮಿಳುನಾಡಿನ ಹೊಸ ಸಿಎಂ ಎಂದೇ ಹೆಸರಾದ ಇವರು ರಾಜಕೀಯ ಕ್ಷೇತ್ರದಲ್ಲಿ ಇಷ್ಟು ಬೇಗ ಹೆಸರು ಮಾಡಲು ಕಾರಣ ಏನು? ಇವರ ರಾಶಿ ಯಾವುದು, ನಕ್ಷತ್ರ ಯಾವುದು, ಇವರಿಗೆ ಯಾವ ಯೋಗ ನಡೀತಾ ಇದೆ ಅಂತೇಳಿ ವಿಸ್ತಾರವಾಗಿ ನೋಡೋಣ ಬನ್ನಿ. ತಮಿಳುನಾಡಿನಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿ ಆಗಿದೆ. ಏನಕ್ಕೆ ಅಂತಂದ್ರೆ, ಭಾರತದ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಸಂಚಲನ ಮೂಡಿಸಿರುವ ವಿಷಯದ ಬಗ್ಗೆ ಮಾತನಾಡ್ತೀನಿ ಇವತ್ತು. ಅದುವೇ ತಮಿಳುನಾಡಿನ ಜನಪ್ರಿಯ ನಟ ತಳಪತಿ ಎಂದೇ ಕರೆಯಲ್ಪಡುವ ಸಿ ಜೋಸೆಫ್ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ತಾ ಇದ್ದಾರೆ. ಸುಮಾರು 62 ವರ್ಷಗಳ ಕಾಲ ತಮಿಳುನಾಡನ್ನೇ ಆಳಿದ ದ್ರಾವಿಡ ಪಕ್ಷಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆಗಳ ಭದ್ರಕೋಟೆಯನ್ನೇ ಕೇವಲ 2 ವರ್ಷದಲ್ಲಿ ಧೂಳಿಪಟ ಮಾಡಿದ ಈ ಸಾಧನೆ ಸಾಮಾನ್ಯವಾದದ್ದಲ್ಲ. ಇಂದು ನಾವು ವಿಜಯ್ ಅವರ ಜಾತಕ, ಅವರ ನಕ್ಷತ್ರದ ಶಕ್ತಿ ಮತ್ತೆ ಅವರ ಈ ಅನಿರೀಕ್ಷಿತ ಯಶಸ್ಸಿನ ಹಿಂದೆ ಜ್ಯೋತಿಷ್ಯದ ರಹಸ್ಯವನ್ನು ಬಿಚ್ಚಿಡಲಿದ್ದೇನೆ. ವಿಜಯ್ ಅವರ ಜನ್ಮಕುಂಡಲಿ ರಹಸ್ಯ ನೋಡೋದಾದ್ರೆ, ವಿಜಯ್ ಅವರು ಜನಿಸಿದ್ದು ಜೂನ್ 22, 1974ರಂದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರ ವಿವರಗಳು: ವಿಜಯ್ ಅವರ ರಾಶಿ ಮಿಥುನ ರಾಶಿ, ನಕ್ಷತ್ರ ಪುನರ್ವಸು 4ನೇ ಪಾದ, ಅಧಿಪತಿ ಬುಧ, ಜನ್ಮ ಲಗ್ನ ಕನ್ಯಾ ಅಥವಾ ತುಲಾ. ಈ ಸಮಯದ ಆಧಾರದ ಮೇಲೆ ಪ್ರಭಾವಿ ರಾಜಯೋಗಗಳು ರೂಪುಗೊಂಡಿದೆ. ಮಿಥುನ ರಾಶಿಯ ಚಾಣಾಕ್ಷತನ ನೋಡೋದಾದ್ರೆ, ಮಿಥುನ ರಾಶಿಯ ಅಧಿಪತಿ ಬುಧ. ಬುಧ ಎಂದರೆ ಬುದ್ಧಿವಂತಿಕೆ, ಸಂವಹನ ಕಲೆ ಮತ್ತು ಸಮಯ ಪ್ರಜ್ಞೆ. ವಿಜಯ್ ಅವರು ಸಿನಿಮಾ ರಂಗದಲ್ಲಿ ಮೌನವಾಗಿದ್ದರೂ ಅವರ ಮಾತುಗಳು ಯಾವಾಗಲೂ ಪ್ರಭಾವಶಾಲಿಯಾಗಿರುತ್ತವು. ರಾಜಕೀಯಕ್ಕೆ ಬಂದಾಗ ಮಾತಿನ ಚತುರತೆ ಅಂದರೆ ಕಮ್ಯುನಿಕೇಶನ್ ಸ್ಕಿಲ್ ಅವರಿಗೆ ಜನ್ಮ ಜಾತಕವಾಗಿ ಬಂದಿದೆ. ಬುಧನ ಪ್ರಭಾವದಿಂದ ಅವರು ಎದುರಾಳಿಗಳ ನಡೆಗಳನ್ನು ಮೊದಲೇ ಊಹಿಸಿಕೊಳ್ಳುವ ಶಕ್ತಿ ಹೊಂದಿದ್ದಾರೆ. ಪುನರ್ವಸು ನಕ್ಷತ್ರದ ಮಹಿಮೆ ನೋಡೋದಾದ್ರೆ, ಪುನರ್ವಸು ಎಂದರೆ ಮರಳಿ ಬರುವುದು ಅಥವಾ ಪುನಶ್ಚೇತನ ಎಂದರ್ಥ. ಈ ನಕ್ಷತ್ರದ ಅಧಿಪತಿ ಗುರು ಜುಪಿಟರ್ ಆಗಿರೋದ್ರಿಂದ ಗುರುವು ಧರ್ಮ, ನ್ಯಾಯ ಮತ್ತು ಸಮಾಜ ಸೇವೆಯ ಸಂಕೇತ. ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಸೋಲನ್ನು ಒಪ್ಪುವುದಿಲ್ಲ. ಒಂದು ವೇಳೆ ಹಿನ್ನಡೆಯಾದರೂ ಅವರು ಮತ್ತೆ ಪುಟಿದೇಳುತ್ತಾರೆ. ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಬದಲಾವಣೆ ತರಲು ಈ ನಕ್ಷತ್ರದ ಶಕ್ತಿಯೇ ಅವರಿಗೆ ಪ್ರೇರಣೆಯಾಗಿದೆ. ವಿಜಯ್ ಜಾತಕದಲ್ಲಿರುವ ರಾಜಯೋಗಗಳು ನೋಡೋದಾದ್ರೆ, ವಿಜಯ್ ಅವರ ಜಾತಕವನ್ನು ವಿಶ್ಲೇಷಣಾತ್ಮಕವಾಗಿ ಕೆಲವು ಪ್ರಮುಖ ಯೋಗಗಳು ಕಂಡು ಬರ್ತಾ ಇದೆ. ಮೊದಲನೇದಾಗಿ ಗಜಕೇಸರಿ ಯೋಗ. ಗುರು ಮತ್ತು ಚಂದ್ರರ ಸಮಾಗಮ ಅಥವಾ ದೃಷ್ಟಿಯಿಂದ ಈ ಯೋಗ ಉಂಟಾಗತ್ತೆ. ಇದು ವ್ಯಕ್ತಿಗೆ ಅಪಾರ ಜನಪ್ರಿಯತೆ, ಗೌರವ ಮತ್ತು ಅಧಿಕಾರವನ್ನು ನೀಡುತ್ತೆ. ವಿಜಯ್ ಅವರಿಗೆ ಇರುವ ಕೋಟ್ಯಾಂತರ ಅಭಿಮಾನಿ ಬಳಗಕ್ಕೆ ಈ ಯೋಗವೇ ಮೂಲ ಕಾರಣ. ಅಖಂಡ ಸಾಮ್ರಾಜ್ಯ ಯೋಗ. ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೇರಲು ಈ ಯೋಗ ಬಹಳ ಮುಖ್ಯ. 2026ರ ಈ ಅವಧಿಯಲ್ಲಿ ಅವರ ಜಾತಕದಲ್ಲಿ ಅಂತರ್ದಶೆ ಅತ್ಯಂತ ಫಲಪ್ರದವಾಗಿದೆ. ಇನ್ನು ಸಿಂಹಾಸನ ಪ್ರಾಪ್ತಿಯಾಗುವ ಯೋಗ ಕೂಡ ಸೃಷ್ಟಿಯಾಗಿದೆ. ಶನಿ ಮತ್ತೆ ರಾಹುವಿನ ಪ್ರಭಾವ. ರಾಜಕೀಯಕ್ಕೆ ಶನಿ ಗ್ರಹವು ಜನಬೆಂಬಲ ನೀಡುತ್ತದೆ, ರಾಹು ತಂತ್ರಗಾರಿಕೆ ನೀಡುತ್ತದೆ. ವಿಜಯ್ ಅವರ ಜಾತಕದಲ್ಲಿ ಶನಿ ಬಲಿಷ್ಠವಾಗಿದ್ದು, ಕಾರ್ಮಿಕರು ಮತ್ತು ಬಡ ಜನರ ಬೆಂಬಲ ಅವರಿಗೆ ಬಹಳ ಹೆಚ್ಚಾಗಿ ಸಿಗುತ್ತೆ. ಇನ್ನು 2026ರ ಚುನಾವಣೆಯ ಫಲಿತಾಂಶ ಒಂದು ಪವಾಡ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ಅವರು ಟಿವಿಕೆ ತಮಿಳುನಾಡು ವಿಕ್ಟರಿ ಕಜಾಗಂ ಪಕ್ಷವು 108 ಸ್ಥಾನಗಳನ್ನು ಗೆದ್ದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇದು ರಾಜಕೀಯ ವಿಶ್ಲೇಷಕರ ಲೆಕ್ಕಾಚಾರವನ್ನೇ ತಲೆಕೆಳಗಾಗಿ ಮಾಡಿದೆ. ಇಷ್ಟು ಬೇಗ ಯಶಸ್ಸು ಸಿಕ್ಕಿದ್ದು ಹೇಗೆಂದ್ರೆ, ಯುವ ಶಕ್ತಿಯ ಮತಗಳು. ವಿಜಯ್ ಅವರಿಗೆ 35% ಅಷ್ಟು ಮತ ಹಂಚಿಕೆಯಲ್ಲಿ 20%ಕ್ಕೂ ಹೆಚ್ಚು ಪಾಲು ಮೊದಲ ಬಾರಿಗೆ ಮತದಾನ ಮಾಡಿದ ಯುವಕರೇ ಆಗಿದ್ದಾರೆ.
ಇನ್ನು ಬದಲಾವಣೆಯ ಹಸಿವು ನೋಡೋದಾದ್ರೆ ದಶಕಗಳಿಂದ ಎರಡೂ ಪಕ್ಷದ ನಡುವೆ ಸಿಲುಕಿದ್ದ ತಮಿಳುನಾಡಿನ ಜನತೆಗೆ ಒಬ್ಬ ಹೊಸ ನಾಯಕ ಬೇಕಿತ್ತು. ವಿಜಯ್ ಆ ಜಾಗವನ್ನು ತುಂಬಿದರು. ಸರಳ ಮತ್ತು ನೇರ ಸಂಘಟನೆ, ಸಿನಿಮಾ ಅಭಿಮಾನಿಗಳ ಸಂಘಗಳನ್ನು ರಾತ್ರೋರಾತ್ರಿ ಶಿಸ್ತಿನ ರಾಜಕೀಯ ಕಾರ್ಯಕರ್ತನಾಗಿ ಪರಿವರ್ತನೆವಾಗಿದ್ದು ಅವರ ಸಂಘಟನಾ ಶಕ್ತಿಯಾಗಿದೆ. ಇನ್ನು ತಮಿಳುನಾಡಿನ ಭವಿಷ್ಯ ಬದಲಾಗುತ್ತಾ ಅಂತ ನೋಡೋದಾದ್ರೆ ವಿಜಯ್ ಮುಖ್ಯಮಂತ್ರಿಯಾದ ಮೇಲೆ ತಮಿಳುನಾಡಿನ ಚಿತ್ರಣ ಹೇಗೆ ಬದಲಾಗುತ್ತೆ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸ್ವಲ್ಪ ಬದಲಾವಣೆ ನಾವು ನಿರೀಕ್ಷಿಸಬಹುದು. ಶಿಕ್ಷಣ ಮತ್ತೆ ತಂತ್ರಜ್ಞಾನ, ಬುಧ ಪ್ರಭಾವ ಇರುವ ವಿಜಯ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಲಿದ್ದಾರೆ. ಎಐ ಮತ್ತು ಡಿಜಿಟಲ್ ಶಿಕ್ಷಣ ಹೆಚ್ಚು ಒತ್ತು ನೀಡಲಿದ್ದಾರೆ. ಮತ್ತೆ ವಿಜಯ್ ಅವರು ಪಾರದರ್ಶಕ ಆಡಳಿತವನ್ನು ಕೊಡ್ತಾರೆ. ಪುನರ್ವಸು ನಕ್ಷತ್ರದ ಗುಣವಾದ ನ್ಯಾಯವನ್ನು ಅವರು ಆಡಳಿತದಲ್ಲಿ ತರುವ ಸಾಧ್ಯತೆ ಇದೆ. ಭ್ರಷ್ಟಾಚಾರದ ವಿರುದ್ಧ ಕಠಿಣ ಕ್ರಮಗಳನ್ನು ನಿರೀಕ್ಷಿಸಬಹುದು. ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ, ಅವರ ಜಾತಕದಲ್ಲಿ ಚಂದ್ರ ಬಲವು ರೈತರ ಪರವಾಗಿ ಯೋಜನೆಯನ್ನು ರೂಪಿಸಲು ಅವರಿಗೆ ಸಹಾಯ ಮಾಡುತ್ತೆ. ಇನ್ನು ವಿಜಯ್ ಅವರ ಯಶಸ್ಸಿನ ರಹಸ್ಯ, ಪುನರ್ವಸು ನಕ್ಷತ್ರದ ಶಕ್ತಿ ಹೇಗಿದೆ ಅಂತ ನೋಡೋಣ ಬನ್ನಿ. ಪುನರ್ವಸು ನಕ್ಷತ್ರದವರಿಗೆ ಒಂದು ವಿಶೇಷ ಗುಣ ಇದೆ. ಅವರು ಯಾವಾಗಲೂ ಧರ್ಮದ ಹಾದಿಯಲ್ಲಿ ನಡೆಯಲು ಬಯಸ್ತಾರೆ. ವಿಜಯ್ ತಮ್ಮ ರಾಜಕೀಯ ಪ್ರಣಾಳಿಗಳಲ್ಲಿ ಜಾತಿ ಧರ್ಮ ರಹಿತ ರಾಜಕಾರಣ ಎಂದು ಹೇಳಿದ್ದು ಇದೇ ಕಾರಣಕ್ಕೆ. ಅವರ ಈ ಯಶಸ್ಸಿನ ಹಿಂದೆ ಕೇವಲ ಅದೃಷ್ಟವಿಲ್ಲ, ಬದಲಾಗಿ ದಶಕಗಳ ಕಾಲದ ತಾಳ್ಮೆ ಇದೆ. ವಿಜಯ್ ಸಿನಿಮಾಗಳ ಮೂಲಕ ಸಾಮಾಜಿಕ ಸಂದೇಶ ನೀಡುತ್ತಾ ಜನರ ಮನಸ್ಸಿನಲ್ಲಿ ನೆಲೆಸಿದ್ದಾರೆ. ಅದು ಇಂದು ಮನಸ್ಸಿನ ಬೆಂಬಲ, ಮತದ ಬೆಂಬಲವಾಗಿ ಮಾರ್ಪಾಡಾಗಿದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ತಮಿಳುನಾಡಿನ ಈ ಹೊಸ ಯುಗಾರಂಭವು ಕೇವಲ ಒಂದು ರಾಜಕೀಯ ಸೀಮಿತವಲ್ಲ, ಇದು ಭಾರತ ರಾಜಕೀಯ ದಿಕ್ಸೂಚಿಯೂ ಹೌದು. ವಿಜಯ್ ಅವರು ಮಿಥುನ ರಾಶಿ ಮತ್ತು ಪುನರ್ವಸು ನಕ್ಷತ್ರ ಅವರಿಗೆ ಮತ್ತಷ್ಟು ಯಶಸ್ಸು ತರಲಿ ಎಂದು ಹಾರೈಸೋಣ. ನಿಮಗೆ ಏನು ಅನಿಸುತ್ತೆ? ವಿಜಯ್ ಅವರು ಒಬ್ಬ ಯಶಸ್ವಿ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮುತ್ತಾರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ವಿಶ್ಲೇಷಣಾತ್ಮಕಗಾಗಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇಲ್ಲಿ ಯಾರಾದರೂ ಮಿಥುನ ರಾಶಿ ಪುನರ್ವಸು ನಕ್ಷತ್ರದವರು ಈ ವಿಡಿಯೋ ನೋಡ್ತಾ ಇದ್ದಾರೆ ಅಂತಂದ್ರೆ ದಯವಿಟ್ಟು ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡೋಣ ನಿಮಗೂ ಈ ಅನಿಸಿಕೆ ಹೇಗೆ ಅನಿಸ್ತಾ ಇದೆ ಅಂಥೇಳಿ. ನಿಮ್ಮ ರಾಶಿಯಲ್ಲಿ ನಿಮ್ಮ ಜನ್ಮದಲ್ಲಿ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಅಂಥೇಳಿ ನಮಗೂ ಅರ್ಥವಾಗಲಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ.